ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಅಕ್ರಮ ಪ್ರವೇಶ ಪ್ರಕರಣ ಹಿನ್ನೆಲೆ ಸುಮಾರು 41 ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸದ್ಯ ಕರವೇ ಕಾರ್ಯಕರ್ತರ ಬಂಧನ ಹಲ್ಚಲ್ ಸೃಷ್ಟಿಸಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡೋಣ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ನುಗ್ಗಿ ಪ್ರತಿಭಟಿಸಿ ಬಂಧಿತರಾಗಿದ್ದ 41 ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕಾರ್ಯಕರ್ತರ ಬಂಧನವನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡ ಖಂಡಿಸಿದ್ದು ರಾಜಕಾರಣಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಲವತ್ತ ಕರವೇ ಕಾರ್ಯಕರ್ತರಿಗೆ 14 ದಿನಗಳ ನ್ಯಾಯಾಂಗ ಬಂಧನ. ಕರವೇ ಕಾರ್ಯಕರ್ತರ ಬಂಧನವಾಗಿದ್ದೇಕೆ? ಅಷ್ಟಕ್ಕೂ ಆಗಿದ್ದೇನು? ಕೇಂದ್ರ ಸಂಸದೀಯ ರಾಜಭಾಷಾ ಸಮಿತಿ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕಳೆದ 3 ದಿನಗಳಿಂದ ಕಾರ್ಯಕ್ರಮ ನಡೆಸಿದೆ. ಇದು ಹಿಂದಿ ಹೇರಿಕೆಯ ಕಾರ್ಯಕ್ರಮ ಅಂತ ಆರೋಪಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಹೋಟೆಲ್ಗೆ ನುಗ್ಗಿ ಪ್ರತಿಭಟಿಸಿದ್ದರು. ಈ ವೇಳೆ 41 ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ಸದ್ಯ ಕಾರ್ಯಕರ್ತರ ಬಂಧನಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೆಂಡವಾಗಿದ್ದಾರೆ. 41 ಜನ ಜೈಲಿಗೆ ಹೋಗಿದ್ದಾರೆ. ಆ ಕುಟುಂಬದ ಸದಸ್ಯರು ಭಯಪಡಬೇಕಿಲ್ಲ. ಸರ್ಕಾರದ ಹಣ ಲೂಟಿ ಮಾಡುವ ರಾಜಕಾರಣಿಗಳಿಗೆ ಭಯ ಇಲ್ಲ. ನಮ್ಮ ಭಾಷೆ ನಾಡಿಗಾಗಿ ಜೈಲಿಗೆ ಹೋದವರು ಅಂಜಬಾರದು ಅಂದಿದ್ದಾರೆ. 6 ಜನ ಸಂಸದರು ಬಂದು ಅಲ್ಲಿ ಕೂತ್ಕೊಂಡು ಹಿಂದಿಯ ಬೆಳೆಸೋದು ಮತ್ತು ಬಳಸೋದು ಹೇಗೆ ಅಂತ ಹೇಳಿ ಕರ್ನಾಟಕದ ಕೇಂದ್ರ ಸರ್ಕಾರ ಅಧಿಕಾರಿಗಳಿಗೆ ನೀವು ಹೇಳೋದಾದರೆ, ಮತ್ತೆ ಹಿಂದಿಯ ಬಲವಂತ ಹೇರಿಕೆ ನಮ್ಮ ಮೇಲೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನಮಗೆ ಮನವಿ ಸಲ್ಲಿಸುವಾಗ ನಾವು ಪ್ರತಿಭಟಿಸಬೇಕಾಗತ್ತೆ. ಯಾಕೆಂದರೆ 26 ವರ್ಷದಿಂದ ಕರವೇ ಹಿಂದಿ ಹೇರಿಕೆಯನ್ನು, ಹಿಂದಿ ದಬ್ಬಾಳಿಕೆಯನ್ನು ನಾವು ವಿರೋಧ ಮಾಡಿಕೊಂಡೇ ಬಂದಿದ್ವಿ. ಕೇಂದ್ರ ಸರ್ಕಾರ ಅಧಿಕಾರಿಗಳ ಮೂಲಕ ಹಿಂದಿ ಹೇರಿಕೆ ಬಗ್ಗೆ ಚರ್ಚೆ ಮಾಡಿರುವುದಾಗಿ ನಮಗೆ ಮಾಹಿತಿ ಬಂತು. ಹಿಂದಿ ಭಾಷಾ ನೀತಿ ಪರಿಷತ್ ಹೆಸರಿನಲ್ಲಿ ವಿಚಾರ ಸಂಕಿರಣ ನಡೆಯುತ್ತಿತ್ತು. ಈ ಕಾರ್ಯಕ್ರಮದ ಬಗ್ಗೆ ಪೊಲೀಸರು ಮತ್ತು ಮಾಧ್ಯಮದವರಿಗೆ ಮಾಹಿತಿ ಇರಲಿಲ್ಲ. ಅಲ್ಲಿಗೆ ನುಗ್ಗಿದ್ದ ನಮ್ಮ ಕಾರ್ಯಕರ್ತರು ಪ್ರತಿಭಟಿಸಿ ಅಲ್ಲಿದ್ದ ಹಿಂದಿ ಬ್ಯಾನರ್ಗಳನ್ನು ಕಿತ್ತೆಸೆದಿದ್ದಾರೆ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಹಿಂದಿ ಏರಿಕೆಯನ್ನು ಬಲವಂತವಾಗಿ ನಮ್ಮ ಮೇಲೆ ಆಗ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬಂದ ತಕ್ಷಣ 100 ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಡೀತಿದ್ದಂಥ ಹಿಂದಿ ಭಾಷಾ ನೀತಿ ಪರಿಷತ್ ಹೆಸರಿನಲ್ಲಿ ಏನು 2 ದಿನ ವಿಚಾರ ಸಂಕಿರಣ ನಡೀತಿತ್ತು ಅದಕ್ಕೆ ನುಗ್ಗಿರು, ಪ್ರತಿಭಟಿಸಿರು. ಅಲ್ಲಿ ಇದ್ದಂಥ ಹಿಂದಿಯ ಬ್ಯಾನರ್ಗಳನ್ನು ಕಿತ್ತು ಹೋಗಿದ್ರು. ಅಲ್ಲಾಗಿದ್ದ ಅಷ್ಟೇ. ನಮ್ಮ ತೆರಿಗೆ ಹಣವನ್ನು ಹಿಂದಿ ಭಾಷೆ ಅಭಿವೃದ್ಧಿಗೆ ಬಳಕೆ ಮಾಡಲಾಗ್ತಿದೆ ಎಂದಿರುವ ಅವರು ಹಿಂದಿ ಭಾಷೆ ಹೇರಿಕೆ ಖಂಡಿಸಿ ಅಕ್ಟೋಬರ್ 18ರಂದು ಸಭೆ ಕರೆದಿದ್ದೇವೆ. 17 ರಾಜ್ಯಗಳ ಪ್ರತಿನಿಧಿಗಳ ಸಭೆ ನಡೆಸಲು ನಿರ್ಧರಿಸಿದ್ದೇವೆ. ನಮ್ಮ ಅಶೋಕ ಹೋಟ್ಲಲ್ಲಿ 18ನೇ ತಾರೀಕು ಅಕ್ಟೋಬರ್ ಇಲ್ಲಿಗೆ 17 ರಾಜ್ಯದ ಪ್ರತಿನಿಧಿಗಳು ಬರ್ತಾರೆ. ಹಿಂದಿಯನ್ನು ವಿರೋಧಿಸುವಂಥ 17 ರಾಜ್ಯಗಳ ಪ್ರತಿನಿಧಿಗಳು ಬೆಂಗಳೂರಿಗೆ ಬರ್ತಾರೆ. ಅಶೋಕ ಹೋಟ್ಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಭೆ ನಡೆಯುತ್ತೆ. ನವೆಂಬರಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ದೆಹಲಿಯ ಜಂತರ್ ಮಂತರ್ ಮುಂದೆ ನಾವು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಇಷ್ಟೇ ಅಲ್ಲ,
ನಾಳೆ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕರವೇ ಕಾರ್ಯಕರ್ತರು ಬೀದಿಗಿಳಿಯಲಿದ್ದಾರೆ. ಈ ಬಗ್ಗೆ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದು, ಕೂಡಲೇ ನಮ್ಮ ಕಾರ್ಯಕರ್ತರ ಮೇಲಿನ ಕೇಸ್ ಹಿಂಪಡಿಬೇಕು, ಹಿಂದಿ ಹೇರಿಕೆ ನಿಲ್ಲಿಸಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಕಾಸ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.